ನಮಸ್ಕಾರ ಸ್ನೇಹಿತರೆ. ಪಿಂಡ ಪ್ರದಾನವನ್ನು ಮಾಡುವಾಗ ಕಾಗೆಗಳಿಗೆ ಪಿಂಡವನ್ನು ಏಕೆ ಕೊಡ್ತಾರೆ ಗೊತ್ತಾ? ಅದನ್ನು ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಒಮ್ಮೆ ಮರುತ್ತ ಮಹಾರಾಜ ಎಂಬುವನು ಯಜ್ಞವನ್ನು ಮಾಡ್ತಾ ಇರ್ತಾನೆ. ಹೋಮಕ್ಕೆ ಅರ್ಪಿಸುತ್ತಿದ್ದ ಹವಿಸ್ಸನ್ನು ಸ್ವೀಕರಿಸಲು ದೇವತೆಗಳೆಲ್ಲ ಅಲ್ಲಿಗೆ ಬರ್ತಾರೆ. ಹಾಗೆಯೇ ಆ ದೇವತೆಗಳೆಲ್ಲ ತಮ್ಮ ನಿಜ ರೂಪದಲ್ಲಿ ಅಲ್ಲಿಗೆ ಬಂದಿರ್ತಾರೆ. ಅದೇ ಸಮಯದಲ್ಲಿ ರಾವಣ ಕೂಡ ಅಲ್ಲಿಗೆ ಬರ್ತಾನೆ. ರಾವಣ ಅವನನ್ನು ನೋಡಿದ ಕೂಡಲೇ ದೇವತೆಗಳೆಲ್ಲ ಭಯದಿಂದ ಕೆಲವು ಪ್ರಾಣಿಗಳ ರೂಪವನ್ನು ಧರಿಸಿ ನಿಂತ್ಕೊಳ್ತಾರೆ. ಆಗ ರಾಜ ರಾವಣನೊಂದಿಗೆ ಯುದ್ಧ ಮಾಡಲು ಹೊರಡ್ತಾನೆ. ಅಲ್ಲಿದ್ದಂತಹ ಋಷಿಮುನಿಗಳೆಲ್ಲ ಅವನನ್ನು ತಡೀತಾರೆ. ಯಜ್ಞ ದೀಕ್ಷಿತನಾದ ನೀನು ಯುದ್ಧವನ್ನು ಮಾಡೋ ಹಾಗೆ ಇಲ್ಲ ಅಂತ ರಾಜನನ್ನು ತಡೀತಾರೆ. ಆಗ ರಾವಣ ನಾನೇ ಗೆದ್ದೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ರಾವಣ ನಿರ್ಗಮಿಸಿದ ಮೇಲೆ ದೇವತೆಗಳೆಲ್ಲ ಕೂಡ ಪ್ರಾಣಿ ರೂಪದಿಂದ ಮನುಷ್ಯ ರೂಪಕ್ಕೆ ಬರ್ತಾರೆ. ದೇವತೆಗಳು ಯಾವ ಯಾವ ರೂಪವನ್ನು ಧರಿಸಿದ್ರೋ ಆಯಾ ಪ್ರಾಣಿಗಳಿಗೆ ವರವನ್ನು ಕೂಡ ಕೊಡ್ತಾರೆ. ನವಿಲಿನ ರೂಪವನ್ನು ಧರಿಸಿದ್ದ ಇಂದ್ರ ನವಿಲಿಗೆ ನಾನು ಮಳೆಯನ್ನು ಸುರಿಸುವಾಗೆಲ್ಲ ನೀನು ನರ್ತಿಸಬೇಕು ಅಂತ ವರವನ್ನು ಕೊಡ್ತಾನೆ. ಹಾಗೆಯೇ ವರುಣದೇವ ಹಂಸ ರೂಪವನ್ನು ಧರಿಸಿದ್ದ. ಹಾಗೆಯೇ ನಿನ್ನ ಮೈಬಣ್ಣವೆಲ್ಲ ಹಾಲಿನಂತೆ ಶುಭ್ರವಾಗಿರಲಿ ಅಂತ ವರವನ್ನು ಕೊಡ್ತಾನೆ. ಹಾಗೆಯೇ ಯಮಧರ್ಮರಾಜ ಕೂಡ ಕಾಗೆಯ ರೂಪವನ್ನು ಧರಿಸಿದ್ರಿಂದ ಕಾಗೆಯೂ ಕೂಡ ಒಂದು ವರವನ್ನು ಕೊಡ್ತಾನೆ. ನೀನು ಒಬ್ಬರು ಹಾಕಿದ ಅನ್ನವನ್ನು ತಿಂದಾಗ ನನ್ನ ಲೋಕದಲ್ಲಿರುವ ಅವನ ಪಿತೃಗಳಿಗೆ ತೃಪ್ತಿಯಾಗಲಿ ಅಂತ ವರವನ್ನು ಕೊಡ್ತಾನೆ. ಹಾಗಾಗಿ ಶ್ರಾದ್ದವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಾಗೆಗೆ ಅನ್ನವನ್ನು ಅಥವಾ ಪಿಂಡವನ್ನು ಹಾಕಿದರೆ ಪಿತೃಗಳು ತೃಪ್ತಿ ಆಗ್ತಾರೆ ಅನ್ನುವಂಥದ್ದು ನಂಬಿಕೆ.